ತಿರುಪತಿ ವೆಂಕಟರಮಣ ನಿನಗೆ ಬಾರದೆ ಕರುಣ ನನ್ನ ಕಷ್ಟ ಏನೆಂದು ಅರಿಯದೆ ನೀನಿಂದು ಏಕೆ ಕಾಡುವೆ ನನ್ನ ತಿರುಪತಿ ವೆಂಕಟರಮಣ. ಅಣ್ಣ ಕೈ ಕೊಟ್ಟ ಕಾಲ್ ಕೊಟ್ಟ ಕಣ್ಗಳು ಕೊಡ್ಲಿಲ್ಲ ಅಣ್ಣ, ಈ ಕುಡುನಿಗೆ ಏನೋ ಸಹಾಯ ಮಾಡಿ ಅಣ್ಣ. ಅಣ್ಣ ಜಾಬ್ ಕೈ ಹಾಕಿ ಅಣ್ಣ ದಯವಿಟ್ಟು. ನಾನು ಕೇಳಿದ ಹಾಡು ಹೇಳು, 2 ರೂಪಾಯಿ ಕೊಡ್ತೀನಿ ನಿನ್ಗೆ. ಯಾವ್ದಣ್ಣ? ಈ ದೇಹದಿಂದ ದೂರನಾದೆ ಹಾಡು ಹೇಳು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಸಾವು ನ್ಯಾಯವೇ, ಆಧಾರ ನೀನೆಂದು ಲೋಕ ನಂಬಿದೆ ಕೊಳ್ಳ ದೊಡ್ಡ ಬಂದನು, ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ಲೋಕ ನಂಬಿದೆ, ಈ ಸಾವು ನ್ಯಾಯವೇ. ಗುರು 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 ಟೀಗರ್ಗಳು ಹತ್ತಾವೆ ಗುರು, ಪ್ಲೇಟ್ ಚೇಂಜ್ ಮಾಡು ಗುರು. Come on, no darling. ಅಯ್ಯೋ ಅಯ್ಯೋ. Sit down, no darling. ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಿಂಗು ನಂಗು ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಸಾಂಗು ಸಿಂಗು. ಹೇಳು ಗುರು ಜೋರಾಗಿ. Come on, no darling. ಅಯ್ಯೋ ಅಯ್ಯೋ. Sit down, no darling. ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಿಂಗು ನಂಗು ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಸಾಂಗು ಸಿಂಗು. ನನ್ನ ಮಕ್ಕಳನ್ನು ತಂದು ಸರಿ. ಬಿಡವಾ ಬಿಡವಾ ನನ್ನ ನನ್ನೇ ತಪ್ಕೊಂಡಿದ್ಯಾ ಬಿಡವಾ. ನನ್ನಂತ ಆಂಟಿ ಸಿಗ್ತಾಳೆ ಅಂತ ಎಷ್ಟೊಂದ್ ಜನ ಬೆಂಗಳೂರಿಗೆ ಬರ್ತಾರೆ, ನಿನಗೆ ಚಾನ್ಸ್ ಸಿಕ್ಕಿದ್ರು ಬೇಡ ಅಂತೀಯಲ್ಲ. ಬಿಡವಾ. ಮಾರ್ರೆ ನಿಮ್ ಕೈ ಮುಗಿತೀನಿ ಮಾರ್ರೆ, ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದು ಪುಣ್ಯ ಕಟ್ಕೊಳ್ಳಿ ಮಾರ್ರೆ. ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ? ಅದ ಆಮೇಲೆ ಹೇಳ್ತೀನಿ ಮಾರಾಯ, ಸೆಕ್ದಲ್ಲಿ ಬಿಡು ಸಮಯ ಆಯ್ತು, ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದು ಬಿಡು ಮಾರಾಯ. ಇವನ್ ಯಾವನೇ ಅವನು? ಹೋಗಯ್ಯೋ. ಇದು ಎಂತ ಬೆಂಗಳೂರು ಮಾರಾಯರೆ, ಚಪ್ಪಲಿ ಹೊಡೆದಕ್ಕೂ ಪಿರಿ ಪಿರಿ ಮಾಡುವುದಾ? ಅವ ಬಲಿತವ, ಮಂಡ್ಯ ಸರಿ ಇಲ್ಲ ಅವನಿಗೆ. ನೀನು ಎಳೆ ನಿಂಬೆಕಾಯಿ ರಂಬೆ ಇದ್ದಾಗಿದ್ದೀಯಾ, ನಿನ್ನ ಕೈಯಿಂದ ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದು ನನ್ನ ಜೀವನನ ಪಾವನೆ ಮಾಡು ಮಾರಾಯ್ತಿ. Aman, he tu vas pas lo. Dan sen hama tu vas pas. Tu vas le faire tu. This you don't fight to. ಅಯ್ಯೋ ಯಾವನಪ್ಪ ಇವನು? ಓಯ್ ಮಾರಾರೆ ನಮಸ್ಕಾರ. ಗೊತ್ತಾಯ್ತು, ನಾನ್ ಚಪ್ಪಲಿ ಹೊಡೆಯೋದಿಲ್ಲ, ಚಪ್ಪಲಿ ಒಡ್ಸ್ಕೊಳಕ್ಕೆ ಐಡಿಯಾ ಕೊಡ್ತೀನಿ. ಅಷ್ಟು ಮಾಡಿ ಮಾರ್ರೆ. ಒಂದ್ ಕೆಲ್ಸ ಮಾಡಿ, ಮಾಡಬಾರ್ದು ಕೆಲ್ಸ ಮಾಡಿ ಪೊಲೀಸ್ನವ್ರ ಕೈ ಸಿಕ್ಕಾಕಳಿ. ಪೊಲೀಸಿನವರು ಬೂಟಿನಲ್ಲಿ ಹೊಡಿತಾರೆ ಮಾರ್ರೆ, ಅದು ನಮಗೆ ವರ್ಕೌಟ್ ಆಗುದಿಲ್ಲ, ನಮಗೆ ಚಪ್ಪಲಿ ಏಟೇ ಬೇಕು ಮಾರ್ರೆ. ಜೈ ಮಾರುತಿ. ಹಾಗೆ ಹೋದ್ರು ಚಿಂದೆ ಚಿತ್ರನ್ನ, ಅಯ್ಯ ಹಾಗೆ ಹೋದ್ರು ಚಿಂದಿ ಚಿತ್ರನ್ನ. ಯಾರು ಕಾಣ್ತಾ ಇಲ್ವೇ? ಆ ಸಗಣಿ ಎತ್ಕೋ ಹೇಳ್ತೀನಿ. ಯಾಕೆ? ಮೊದ್ಲು ಎತ್ಕೋ ಹೇಳ್ತೀನಿ. ಈ ಕಸದಲ್ಲಿ ಬಿದ್ದಿರೋ ಗೋಲ್ಡ್ ರಿಂಗ್ ಯಾರ್ದಮ್ಮ? सुनो वो अंगूठी मेरी है, मेरी. ಹೆಂಗೈತೆ ಗೋಲ್ಡ್ ರಿಂಗು? ಲೇ ಲಿಂಗ,
ನನ್ನ ಮಗ ದುಬೈಗೆ ಹೋಗಿರೋ ಖುಷಿಗೆ ಒಂದ್ ಪದ ಆಡ್ಲ. ಹೇಳ್ತೀನಿ ಬುದ್ಧಿ. ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ್ವ, ವಾರದೊಳಗ 3 ಸಲ ಬಂದು ಹೋಗವ್ವ, ವಾರದೊಳಗ 3 ಸಲ ಬಂದು ಹೋಗವ್ವ. ಶಬಾಸ್ ಕಣ್ಲೆ ಲಿಂಗ. ಏಯ್ ನೀನು ಒಂದ್ ಪದ ಆಡ್ಲ. ನಮ್ದೆಲ್ಲ ಇದ್ದಿದ್ದೆ ಬಿಡ್ಬೋದಿ. ಇದು ನಮ್ ಚಿಕ್ಕ ದಣಿಯವರು ಇಷ್ಟೊತ್ತಿಗೆ ದುಬೈನಾಗೆ ಏನ್ ತಿಂತಾ ಇರ್ಬೋದು. ನನ್ ಮಗ ದುಬೈ 5 ಸ್ಟಾರ್ ಹೋಟೆಲ್ನಾಗೆ ಕೋಳಿ ಬಿರಿಯಾನಿ ತಿಂತಾ ಇರ್ತಾನೆ ಕಣ್ಲ. ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ, ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ. ಒಸಿ ಚಟ್ನಿ ಹಾಕಣ. ಯೋ 2 ಇಡ್ಲಿಗೆ 1 ಬಕೆಟ್ ಚಟ್ನಿ ತಿಂತೀಯಲ್ಲ ಹೋಗ. ಯೋ ಇರ್ಲಿ ಒಸಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಣ. ತಲೆ ತಿಂತೀಯಲ್ಲ ಯಾ ಇಡೇ. ಒಸಿ ಚಟ್ನಿ ಹಾಕಕ್ಕೆ ಹೆಂಗಾಡ್ತಾನೆ ನೋಡು ಕಳ್ಯನ್ ಮಗ. ಚಟ್ನಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ. ಹೌದು ಚಿತ್ರಾನ್ನನು ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಹೌದೌದು, ನಮ್ ಪಾಡು ಚಿತ್ರಾನ್ನ ಆಗಿದೆಯಲ್ಲ ಇವಾಗ. ನಿಮ್ಗೂ ಸ್ವಲ್ಪ ಚಟ್ನಿ ಹಾಕಿಸ್ಲಾ? ಬೇಡ ಬೇಡ, ಇನ್ನು ಸ್ವಲ್ಪ ದಿವಸ ಹೋದ್ರೆ ನಮ್ ಪರಿಸ್ಥಿತಿನೂ ಚಟ್ನಿ ಆಗ ಕಾಣಿಸುತ್ತೆ. Sorry. Sorry. ಪರವಾಗಿಲ್ಲ ಪರವಾಗಿಲ್ಲ. Okay. ಮೊದಲ ಬಾರಿಗೆ ನೋಡಿದಾಗ ಅಯ್ಯೋ, ಅಯ್ಯಯ್ಯೋ. ಮೊದಲ ಬಾರಿಗೆ ನೋಡಿದಾಗ ನಯ್ಯ ಹಾಗೆ ಹಿಂಬಾಲಿಸುವೆ. ಬೇಡ ನಾನ್ ದುಡ್ಡು ನಮ್ಮ ಕೊಡಿ ಕೊಡಿ. ಇಲ್ವಾ? ನಂಗೆ ಗೊತ್ತಿತ್ತು ಇಲ್ಲಿ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ. ಬೆಂಗಳೂರಲ್ಲಿರುವಾಗ ಬಹಳ ಜಾಗ್ರತೆ ಇರ್ಬೇಕು. ಅದಕ್ಕೆ ನಾನ್ ದುಡ್ಡಲ್ಲಿಟ್ಟಿದ್ದೀನಿ ಗೊತ್ತಾ? ಗೋವಿಂದ ಗೋವಿಂದ. ಇಲ್ವಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನನ್ಗೂ ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತಿದೆ. ನಮ್ಮನ್ನ ಯಾರು ನೋಡ್ತಾ ಇಲ್ಲ, ಮೆಲ್ಲಿಗೆ ಕಂಬಿ ಕಿತ್ಬಿಡೋಣ. ಹಾಗೆ ಮಾಡೋಣ. ತಿಂದ್ಬಿಟ್ಟು ದುಡ್ಡು ಕೊಂಡು ಹೋಯ್ತೀಯ ನನ್ನ ಮಗನಲ್ಲಿ. ತಿಂದಿಲ್ವ ಹೊಟ್ಟೆ ಬರೀ ತನಕ ಎತ್ತ ದುಡ್ಡನ್ನ ನಿಮ್ಮಂತವ್ರು ಬಂದು ತಿಂದ್ಬಿಟ್ಟು ಹೋಗ್ತೀರಾ ಅಂತಾನೆ ನಮ್ ಕಡೆಯವರು 4 ಜನ 4 ಮೂಲೆಗೂ ನಿಲ್ಸಿರ್ತೀವಿ. ಆಮೇಲೆ ಬಿಸ್ನೆಸ್ ಮಾಡೋರು ತೂವೆಗಳು ಅನ್ಕೊಂಡ್ಯಾ? ತಿನ್ನತಂಗ್ ಸುಮ್ನಿದ್ದು ನೀವು ಕಳ್ಸ್ಕೊಂಡ್ ಜಾಗ ಖಾಲಿ ಮಾಡಿದಾಗ ನಾಳೆ ಕೈ ಕಾಲು ಅವ್ನು ನಮ್ಮನ್ನೇ ನೋಡ್ತಾವನೆ ಅಂದ್ಮೇಲೆ ಇವನೇ ನಮ್ ಕಡೆ ಹೋಟ್ಲುಗಳಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಿಟ್ಟು ರುಬ್ಬಿಸ್ತಾರೆ. ಈ ಪುಟ್ಟ ಮಾತಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಊರ್ ಗೌಡ್ರ ನನ್ನ ಐಡಿಯಾ ಎಲ್ಲ ಮುಗಿದೋಯ್ತು. ನೀವೇ ಏನಾದ್ರೂ ಮಾಡಿ ಐಡಿಯಾ ಮಾಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ನೋಡ್ತಿರೋದು ಎಲ್ಲ ಸಖತ್ತ ಯಾಮಾರ್ಬಿಟ್ರಲ್ಲ. ಮುಂದಕ್ಕೆ ಈ ಯಜಮಾನ್ರಿ, ನಿಮ್ ಮಗ ದುಬೈಗೆ ಹೋದ್ ಖುಷಿ ನನಗೆ ಒಂದ್ ಹಾಡು ಹೇಳಿ ನೋಡಲ್ಲ.
ಅವಿದ್ಯ ಗೌಡ್ರೆ ನೀವು ಹಾಡು ಹೇಳ್ಬೇಕು ಹಾಡು ಹೇಳಲೇಬೇಕು ಅದಕ್ಕೆ ಹೇಳ್ತೇನೆ ಕೇಳುವಂತನಾಗು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಹೌದು. ಭೂಮಿ ಉದ್ದಕ್ ಬಗಸ್ತೀನಿ ಎಂಡ ಕುಡ್ಕೊಂಡ್ ನಿಂಗೆ ಯಜಮಾನ್ರೆ ಈಗ ನಿಮ್ ಮಗ ದುಬೈನಲ್ಲಿ ಎಲ್ ಮಲಗಿರ್ಬೋದು ಅವನ್ಗೇನಲ್ಲ ಸುಖದ್ ಸುಪ್ಪತ್ಗೆ ಮಲ್ಗಿರ್ತಾನೆ